ಬಾರದು. ಭಗವಂತ ನಮಗೆ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗ ನಾವು ದೊರಕಲೇನದರುಳು ಪರಿಣತೆ ದಳೆವುದೇ ಚಂದಮಮ. ಪರಮಾತ್ಮ ನಮಗೆ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗ ತೃಪ್ತಿಯಿಂದ ಇರೋಣ. ಏನೋ ದೇವ್ರ ಅವರಿಗೆ ಚಲೋ ಕೊಟ್ಟಾನ, ಅವ್ರ ದೊಡ್ಡ ಸಾಹುಕಾರ ಅದಾರ, ಅವ್ರ ಪೂರ್ತಕ ಅವ್ರು ಇರ್ಲಿ. ನಮಗೆ ದೇವ್ರು ಇರಾಕ ಒಂದು ಮಣಿ ಕೊಟ್ಟಾನ, ಒಂದು ಗುಡಿಸಲು ಕೊಟ್ಟಾನ, ಸಣ್ಣ ಸಣ್ಣ ಚಲೋ ಬಟ್ಟೆ ಕೊಟ್ಟಾನ, ಅಷ್ಟರೊಳಗ ನಾವು ತೃಪ್ತಿಯಿಂದ ಇರೋಣಲ್ಲ. ಅವ್ರನ್ನ ನೋಡಿ ಸಂಕಟ ಮಾಡ್ಕೋತ ಕೂತ್ರ ಜೀವನ ಸಾಯು ತನಕ ದುಃಖದೊಳಗೆ ಅನುಭವಿಸಬೇಕಾಗ್ತದೆ. ಅದಕ್ಕೆ ಪರಮಾತ್ಮ ನಮಗೆ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗೆ ತೃಪ್ತಿಯಿಂದ ಇರಬೇಕು. ಅಣ್ಣ ತಮ್ಮ ಅವ್ವ ಅಕ್ಕ ತಂಗಿ ಎಲ್ಲರೂ ಪ್ರೀತಿಯಿಂದ ಇರ್ಬೇಕು. ಇವತ್ತಿನ ಕಾಲದೊಳಗ ಎಲ್ಲ ಅದ, ಕೋಟಿ ಕೋಟಿ ರೂಪಾಯಿ ಅದಾವ, ಯಾರಿಗೂ ಏನೂ ಕಡಿಮೆ ಇಲ್ಲ ಇವತ್ತಿನ ಕಾಲದೊಳಗ. ಆದ್ರೆ ಏನು ಕಡಿಮೆ ಅದ ಅಂತಂದ್ರ ಕೌಟುಂಬಿಕ ಹೊಂದಾಣಿಕೆ ಕಡಿಮೆ ಅದ. ಮನಿಯೊಳಗ ಯಾಕೋ ಏನೋ ಗೊತ್ತಿಲ್ಲ, ಏನಾಗ್ಯದನೋ ಒಬ್ಬರನ್ನ ನೋಡಿದ್ರೆ ಒಬ್ಬರು ಬೆಕ್ಕಿನ ಗತನ ನೋಡುದು, ಒಟ್ಟ ಸಿಡಿಮಿಡಿನ ಒಂದೀಟು ಮನಿಯೊಳಗ ಸಮಾಧಾನ ಶಾಂತಿನ ಇರಂಗಿಲ್ಲ. ಯವ್ವ ಒಬ್ಬರು ನೋಡಿದ್ರೆ ಒಬ್ಬರು ಹೆಂಗಂತಂದ್ರೆ ನಕ್ಕೋಂತ ಪ್ರೀತಿಯಿಂದ ಇರಬೇಕು. ದೇವ್ರು ಎಲ್ಲಿರ್ತಾನಂತೀರಿ ನೀವು? ಲಕ್ಷ್ಮಿ ಎಲ್ಲಿರ್ತಾಳೆ? ಒಂದು ಮನೆಗಿಂದ ರಾತ್ರಿ 1 ಗಂಟೆಗೆ ಜಗಲಿ ಮ್ಯಾಗಿಂದ ಲಕ್ಷ್ಮಿ ಹೊಂಟ್ಲಂತ. ಬಹಳ ದೊಡ್ಡ ಶ್ರೀಮಂತರು, 4-5 ತಲಾಂತರ ಆ ಊರಿದ ದೊಡ್ಡ ಸಾಹುಕಾರ, ಅವರು ದೊಡ್ಡ ಶ್ರೀಮಂತರು. 4-5 ತಲಾಂತರ ಅವ್ರ ಮನೆಯೊಳಗೆ ಲಕ್ಷ್ಮಿ ವಾಸ ಮಾಡಿದ್ಲು. ಹೊರಗ ದೊಡ್ಡ ಮಣಿ, ಹಳಿ ಮಣಿ, ಜೇಲ್ ಕಟ್ಟಿರ್ತಾವಲ್ಲ, ಜೇಲ್ ಕಟ್ಟಿ ಅಂತೀರಿ ಏನಂತೀರ ಅದಕ್ಕೆ, ಜೇಜಿ ಅಂತೀರಲ್ಲ, ಅಲ್ಲಿ ಆ ಮನಿ ದೊಡ್ಡ ಸಾಹುಕಾರ ಮುತ್ಯ ಮಕ್ಕೊಂಡಿದ್ದ. ಮಲ್ಕೊಂಡಾಗ 4 ಮಕ್ಕಳ ಹಡದಾನ, ಎಲ್ಲರೂ ಮನ್ಯಾಗದಾರ, 4 ಮಂದಿ ಸ್ವಸ್ಥರದಾರ. ರಾತ್ರಿ 3 ಗಂಟೆಗೆ ಎಲ್ಲರೂ ಬಾಗಲ ಹಾಕೊಂಡು ಮಕ್ಕೊಂಡಾಗ ಒಮ್ಮೆ ಜಗ್ಗಂತ ಬೆಳಕು ಬಿದ್ದಂಗ ಆಯ್ತು. ಅವ ಅಂದ ರಾತ್ರಿ ಆಗ್ಯದ, ಎಲ್ಲ ಲೈಟ್ ಹಾರಿಸಿ ಮಕ್ಕೊಂಡವ, ಏನು ಬೆಳಕಂತ ತಿಳ್ಕೊಂಡು ಎದ್ದು ನೋಡ್ತಾನ, ಗೆಜ್ಜಿ ಸಪ್ಪಳಾಗತ್ತವ. ಜಗಲಿ ಮ್ಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ, ಅವರ ಮನೆಯೊಳಗಿರ್ತಕ್ಕಂಥ ಲಕ್ಷ್ಮಿ ಹೆಜ್ಜೆ ಇಟ್ಕೊಂಡು ಸಪ್ಪಳ ಮಾಡ್ಕೊಂತ ಧಡಲ್ 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 ಅಂತ ಹೊರಗೆ ಹೊಂಟಿದ್ಲು. ಇನ್ನೇನು ತೊಲೆಬಾಗಲ ದಾಟು ತಡಕಿಲ್ಲ, ಅವೇನು ಮಾಡಿದ ಅಂತಂದ್ರೆ ನೆಂದರಂದ ಹೆಣ್ಮಗಳಿಗೆ. ಲಕ್ಷ್ಮಿ ಆ ಮುತ್ಯ ನಿಂದ್ರವ, ನೀ ಯಾರು ಅಂತ ಕೇಳ್ದ. ಆಕೆ ಅಂದ್ಲು, ನಾ ಯಾರು ಅನ್ನೋದು ಗೊತ್ತಾಗಿಲ್ಲನೋ, ನಾ ಯಾರು ಅನ್ನೋದು ಗೊತ್ತಾಗಿಲ್ಲ ಅಂತಂದಾಗ, ಇಲ್ಲವಾ ಏಕದಮ್ ಬೆಳಕು ಬಿದ್ದಂಗ ಆಗ್ಯದ, ಏನೋ ದೇವ್ರ ಗತೆ ಕಾಣಾಕತಿ, ನಮ್ಮ ಮನ್ಯಾಗ ನಮ್ಮ ಸ್ವಸ್ಥರ ನಿನ್ನಂಗಿಲ್ಲ, ನೀ ಯಾರೇವ ಅಂತಂದಾಗ, ನಾನು ನಿಮ್ಮ ಮನೆಯ ಮಹಾಲಕ್ಷ್ಮಿ ಅದನಪ್ಪ. ನಾನು ಈ ಮನೆಗೆ ಬಂದ 4 ತಲೆ ಹಿಂದೆ ಬಂದೀನಿ ನಾನು. ಅಂದ್ರ ಈಗೇನು ನೀ 90 ವರ್ಷದ ಮುದುಕದಿಯಲ್ಲ, ನಿಮ್ಮಪ್ಪ, ನಿಮ್ಮ ಅಪ್ಪನ ಅಪ್ಪ, ಅವರಪ್ಪ 4 ತಲೆಮಾರದ ಹಿಂದೆ ನಿಮ್ಮ ಮನೆಯೊಳಗೆ ಬಂದೀನಿ. ನಿಮ್ಮ ಮನೆಯೊಳಗೆ ಬಂಗಾರ ಕಿಲೋ ಗಂಟ್ಲೆ ಅದ, ರೊಕ್ಕ ಕೋಟಿ ಗಂಟ್ಲೆ ಅದ, ಆಸ್ತಿ ಸಾವಿರಾರು ಎಕರೆ ಗಂಟ್ಲೆ ಅದ, ಏನು ಇಲ್ಲಿ ತಕ್ಕ ಕೊರತೆ ಆಗಿಲ್ಲ. ಮತ್ತು ನಾನು ನಿನ್ನ ಮನ್ಯಾಗ 2 ದಿವಸ ಇರ್ಬೇಕಪ್ಪ, ನಾ ಇನ್ನು ಹೋಗ್ತೀನಿ. ಅವ ಅಂದ, ಮತ್ತು ನೀವು ಆದ್ರೆ ನಮ್ಮ ಗತಿ ಹಂಗೆ, ಮುಂದೆ ನಮ್ದು ಹೆಂಗೆ ಆಕತ್ತೆ ಅಂತಂದಾಗ, ಆಯ್ತಲ್ಲ ಮತ್ತೆ 8 ವರ್ಷ ಸಿರಿತನ ಅನುಭವಿಸಿರಿ, ಇನ್ನು ನಾ ಹೋಗ್ತೀನಿ. ನಾವು ಆದ ನಂತರ ಮತ್ತೆ ನಿನ್ನ ಮಕ್ಕಳು ಭಿಕ್ಷಾ ಬೇಡಬೇಕಾಗ್ತದ. ಮನ್ಯಾಗ ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಆಸ್ತಿ ಹೋಯ್ತು ಅಂದ್ರೆ ಮನ್ಯಾಗ ಏನೂ ಇರಂಗಿಲ್ಲ, ಬಡತನ ಬರ್ತದ. ಲಕ್ಷ್ಮಿ ಹೋದ್ಲಂದ್ರ ನೀವು ಏನಪ್ಪ ಅಂತಂದ್ರ ದರಿದ್ರತನದೊಳಗೆ ಇನ್ನೊಬ್ಬರ ಮಣಿ ಮುಂದೆ ಬೇಡ್ಕೊಂಡು ತಿನ್ಬೇಕಾಗ್ತದ ಅಂತಂದಾಗ, ಅವ ಅಂದ, ನಿಂದ್ರವ ಅಂದವ. ನಿಂದ್ರು. ನೀ ಯಾಕೆ ಹೊಂಟಿ, ನಿನಗೇನಾಗ್ಯದ? ಏನಿಲ್ಲ, ಬಹಳ ದಿವಸ ಆಯ್ತು, ಅದಕ್ಕೆ ನಾವು ಹೊಂಟಿನಿಪ್ಪ. ಮತ್ತಿನ್ನು ಹೆಂಗಂತಂದಾಗ, ಏನಿಲ್ಲ, ನೀ ಏನು ಬೇಡ್ತಿಲ್ಲ ಅದನ್ನು ಕೊಟ್ಟು ಹೋಗುತ್ತೀನ. ನೀನು ಏನು ಬೇಡ್ತೀಯಲ್ಲ ಅದನ್ನ ಕೊಟ್ಟು ಹೋಗ್ಕನಂತಂದಾಗ, ಅವ ಅಂದ, ಏನು ಬೇಡ್ಬೇಕಪ್ಪ, ಇದನ್ನ ಏನು ಬೇಡ್ಬೇಕಂತ ವಿಚಾರ ಮಾಡಿ ಮಾಡಿ ಆಕಿಗೆ ಟೈಮ್ ಕೇಳ್ದ. ಇವತ್ತೊಂದು ದಿವಸ ನನ್ನ ಮನ್ಯಾಗ ವಸ್ತಿ ಮಾಡು ಲಕ್ಷ್ಮೀ ತಾಯಿ, ಇವತ್ತೊಂದು ದಿವಸ ನನ್ನ ಮನೆಗೆ ವಸ್ತಿ ಮಾಡ. ನನಗೆ 90 ವರ್ಷ ಆಗ್ಯಾವ, ನನಗೆ ಏನು ಬೇಡಬೇಕನ್ನೋದು ಗೊತ್ತಿಲ್ಲ. ನನ್ನ ಮನ್ಯಾಗ ನನ್ನ ಮಕ್ಕಳು ಅದಾರ, ನನ್ನ ಸ್ವಸ್ಥರದಾರ, ಅವ್ರಿಗೆ ನಾ ಬೇಡ್ತೇನು. ಮತ್ತು ಇವತ್ತೊಂದು ದಿವಸ ವಸ್ತಿ ಮಾಡೋದ ಕೂಡಲೇ ಆಯ್ತಳೆಪ್ಪ ಅಂತೇಳಿ ಹೊಳ್ಳಿ ಒಳಗೆ ಹೋದ್ಲು. ಒಳಗೆ ಹೋದ ಕೂಡಲೇ ಬಹುತೇಕ ಒಳಗೆ ಹೋಗಿ ಮತ್ತೆ ಜಗಲಿ ಮ್ಯಾಗ ಕುಂತಲು. ನಂತರ ಮುಂಜಾನೆ ಎದ್ದು ಕೂಡಲೇ ಇವಾಗ ಡಕಟಕಿನ ಹತ್ತಿತ್ತು ರೀ. ಲಕ್ಷ್ಮಿ ಹೋದ್ಲಂದ್ರೆ ಇನ್ನೇನದ ನಮ್ಮ ಮನ್ಯಾಗ,
ಇನ್ನೇನದ ನಮ್ಮ ಮನ್ಯಾಗಂತ ಕಣ್ಣಾಗ ನೀರು ತಂದು ಅಳಾಗತ್ತಿದ್ದ. ಹಿರಿ ಮಗನ ಹಿರಿ ಸೊಸೆ ಎತ್ತಕ್ಕೆ ಹೋದ. ಯಾಕೆಪ್ಪ ಮೂತಿ ಸಾಂದ್ ಮಾಡಿ ಏನಾಗ್ಯದ ಅಂತಂದಾಗ, ಏನಿಲ್ಲೋ ತಮ್ಮ, ರಾತ್ರಿ ನಮ್ಮ ಮನ್ಯಾಗಿನ ಲಕ್ಷ್ಮಿ ಹೊರಗೆ ಹೊಂಟಿದ್ಲು, ಇನ್ನಾಕೆ ಬರಂಗಿಲ್ಲ ಅಂತ ಹೊಳೆ ಹೋದ್ರ 4 ತಲೆಮಾರಿನಿಂದ ನಮ್ಮ ಮನ್ಯಾಗದಾಳಂತ ಹೊಂಟಾಳ. ಅದಕ್ಕೆ ಲಾಸ್ಟ್ ಏನು ಬೇಡ್ತೀರಿ ಬೇಡ್ರಪ್ಪ ಅಂತ ಹೇಳಾಳ. ಮತ್ತೆ ಹೆಂಗೆ ಮಾಡಬೇಕು ಏನು ಬೇಡ್ಬೇಕಂತಂದಾಗ ಹಿರಿ ಸೊಸಿ ಹಿರಿ ಮಗ ಬೇಡದ್ರಂತ. ಏನಪ್ಪ ಮತ್ತಿನ್ನು ಹೊಂಟಾಳಂದ್ರೆ ಏನು ಮಾಡಕ್ ಬರ್ತದ ಕೇಳು. ಏನಂತಂದ್ರ ಒಂದು 5,000 ಎಕರೆ ಜಮೀನ, ಒಂದು 4-5 ಕ್ವಿಂಟಲ್ ಬಂಗಾರ, ನಾವಿನ್ನು ಮುಂದೆ 10 ತಲೆಮಾರಿನ ಪರ್ಯಂತರವಾಗಿ ಇರು ತನಕನೂ ಆಸ್ತಿ ಇರುವಂಗ ಬೇಡ್ಕೊಂಡು ಬಿಡಪ್ಪ. 1000 ಎಕರೆ ಜಮೀನ, ಇಷ್ಟು ಬಂಗಾರ ಬೇಡ್ಕೊ ಅಂತ ಹೇಳಿದಾಗ ಆಯ್ತಂತ ಬಂದ. ನಂಬರ್ 2 ಸಣ್ಣವ್, 3ನೇ ನಂಬರ್ದವ್ 2ನೇ ನಂಬರ್ ಮಗ ಅವನ ತೆಕ್ವಾದ. ಸೊಸಿನ ಕೇಳ್ದ ಏನು ಬೇಡ್ಕೋಬೇಕಂದ್ರೆ, ಮತ್ತು ದೊಡ್ಡವ ಏನು ಬೇಡ ಅಂದ. ಹಿಂಗೆ ಹೇಳ್ಯಾನ. ಅದು ಮತ್ತೆ ಆಗ್ತದಪ್ಪ, ನಾವು ಈ ಭಾಗದ MLA ಆಗುವಂಗೆ ಬೇಡ್ಕೋ. MLA ಆದಿವ ಅಂದ್ರೆ ಬೇಕಾದಂಗೆ ರೊಕ್ಕ ಬಂದು ಬೀಳ್ತದ, ನಾವು ಬೇಡ ಅಂದ್ರು ತಾನೇ ಬಂದು ಬೀಳ್ತದ. ನಾವು ಮತ್ತೆ ಮಂತ್ರಿ ಆಗುವಂಗೆ ಹೆಂಗೆ ಅಧಿಕಾರ ಬೇಡ್ಕೋ ಅಂದ. ಆಯ್ತಳಪ್ಪ ಅಂತ ಮತ್ತು ಆದ. ಅವನಿಗಿಂತ ಸಣ್ಣವ ಬಿದ್ದ, ಅಲ್ಲಿ ಆದ. ಅವನು ಒಂದಿಟ್ಟು ಹಂಗೆ ಹಿಂಗೆ ಎಲ್ಲ ಬೇಡ್ಕೊ ಅಂತಂದ. ಲಾಸ್ಟ್ ಸಣ್ಣ ಮಗ ಇದ್ದ, ಸಣ್ಣ ಸೊಸಿ, ಅವ್ರ ಹತ್ತಕ್ಕೆ ಹೋಗಿ ಆ ಸಣ್ಣ ಸೊಸಿನ ಕೇಳಿದ, ತಂಗಿ ಮತ್ತು ಹಿಂಗವ ಲಕ್ಷ್ಮಿ ಹೊಂಟಾಳ, ಏನು ಬೇಡ್ಬೇಕು? ಮತ್ತು ಅವರೆಲ್ಲ ಏನೇನು ಹೇಳ್ಯಾರ, ಒಬ್ಬರ ಅಧಿಕಾರ, ಒಬ್ಬರ ಆಸ್ತಿ, ಒಬ್ಬರ ಅಂತಸ್ತು, ಒಬ್ಬರು ಸಿರಿ ಸೌಖ್ಯ, ಬೆಳ್ಳಿ ಬಂಗಾರ, ಮುತ್ತು ರತ್ನ, ಹೊಲ, ಇದನ್ನೆಲ್ಲ ಹೇಳ್ಯಾರ. ಆಕಿ ಸಣ್ಣ ಸೊಸಿ ಎಷ್ಟು ಶಾಣಕ್ಕೆ ನೋಡ್ರಿ. ಆಕೆ ಏನಂತಂದ್ಲ, ಯಪ್ಪ ಮಾಮಾರ, ಇದನ್ನೆಲ್ಲ ನಾವು ಬೇಡಿದ ನಂತರ ಲಕ್ಷ್ಮಿ ಇರ್ತಾಳೋ ಹೊಕ್ಕಾಳೋ? ಇದನ್ನೆಲ್ಲ ಕೊಟ್ಟು ಹೊಕ್ಕಾಳಕಿ. ಆಕೆ ಅಂತಾಳ, ಆಕೆ ಹೋದ ನಂತರ ನಿನ್ನ ಅಧಿಕಾರನೂ ಇರಂಗಿಲ್ಲ, ನಿನ್ನ ರೊಕ್ಕನೂ ಬಹಳ ದಿವಸ ಉಳಿಯಂಗಿಲ್ಲ. ವಿನಾಶ ಕಾಲೇನ ವಿಪರೀತ ಬುದ್ಧಿ. ನೀ ಏನು ಬೇಡ್ಕೊಂಡ್ರು ಆಕೆ ಹೋದ 1 ವರ್ಷದಾಗ ನಮ್ಮ ಮನ್ಯಾಗ ಏನೂ ಇರಂಗಿಲ್ಲ. ಅದಕ್ಕ ಏನು ಬೇಡ್ಕೋಬೇಕು ಅಂತಂದ್ರ ಈಗ ನಮ್ಮ ಮನ್ಯಾಗ ನೀ ಏನು 4 ಮಂದಿ ಮಕ್ಕಳಿಗೆ ಹಡದಿಯಲ್ಲ, 4 ಮಂದಿ ಸ್ವಸ್ಥರದಾರಲ್ಲ, ಆ ನಂತರ ನಿನ್ನ ಹೆಂಡತಿ ಅಂದ್ರೆ ನಮ್ಮ ಅತ್ತಿ, ನಾವು ಟೂರು ಕೂಡಿ ಕುಟುಂಬದೊಳಗ ಒಬ್ಬರ ಮನಸ್ಸಿನಾಗ ಭೇದಿಲ್ಲ, ಒಬ್ಬರ ಮನಸ್ಸಿನಾಗ ಜಗಳಿಲ್ಲ, ಎಲ್ಲರೂ ಒಂದ ತಾಟಿನೊಳಗ ಉಣ್ಣುವಂಗ ಎಷ್ಟು ಪ್ರೀತಿಯಿಂದ ಅದೀವಲ್ಲ. ನಾವು ಸಾಯೋ ತನಕ ಈ ಪ್ರೀತಿ ಅಷ್ಟ ಕೊಡಂತ ಬೇಡ, ಮತ್ತೇನು ಬೇಡಬೇಡ ಅಂದ್ಲಕ್ಕಿ. ಮತ್ತೇನು ಬೇಡಬೇಡ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಇದು ಏನು ಬೇಡಬೇಡ. ನೀ ಏನು ಬೇಡ ಅಂದ್ರೆ, ನಾವು ನನ್ನ 4 ಮಂದಿ ಮಕ್ಕಳು, ನನ್ನ 4 ಮಂದಿ ಸ್ವಸ್ಥರು, ನೀವಿಬ್ಬರು ಹೆಂಗ ಒಂದ ತಾಟಿನೊಳಗೆ ಉಣ್ಣುವಂಗ ಪ್ರೀತಿಯಿಂದ ಅದಿರಲ್ಲ, ಈ ಪ್ರೀತಿ ಸಾಯುತಕ ಇರುವಂಗ ಬೇಡು ಅಂತಂದಾಗ ಆಯ್ತು, ಇದನ್ನ ಬೇಡ್ತಾನಂತ ರಾತ್ರಿ ಮತ್ತೆ ಮಲ್ಕೊಂಡ. ರಾತ್ರಿ 2 ಗಂಟೆಗೆ ಮತ್ತೆ ಎದ್ಲಕ್ಕಿ. ಯಾರು? ಲಕ್ಷ್ಮಿ. ರಾತ್ರಿ 2 ಗಂಟೆಗೆ ಎದ್ದು ಹೋಗುವಾಗ ಮತ್ತೆ ಕೇಳ್ದ, ಯವ್ವ ಹೊಂಟೇನು? ಹಾ ಹೊಂಟೇನಪ್ಪ. ಮತ್ತೆ ಏನ್ ಬೇಡ್ತಿ ಬೇಡು, ನಾ ಕೊಟ್ಟು ಹೋಕ್ಕನಂತಂದಾಗ ಅಕ್ಕಿ ಅಂದ್ಲು, ಅವ ಅಂದ, ಏನಿಲ್ರಿ ಅಪ್ಪ ಯವ್ವ, ಏನೂ ಬೇಡ ನನಗ. ನಾವೇನು 4 ಮಂದಿ ಮಕ್ಕಳು, 4 ಮಂದಿ ಸ್ವಸ್ಥರು, ನನ್ನ ಹೆಂಡತಿ ನಾನು ಪ್ರೀತಿಯಿಂದ ವಿಶ್ವಾಸದಿಂದ ಇನ್ನೊಬ್ಬರನ್ನ ಮೋಸ ಮಾಡತಕ್ಕಂಥ ಭಾವನೆ ಬರ್ಲಾರ್ದಂಗ ನಾವು 4 ಮಂದಿ ಅನ್ಯೋನ್ಯ ಭಾವದಿಂದ ಸಾಯು ತನಕ ಹಿಂಗ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರುವಂಗ ನಮಗ ಇದನ್ನು ಕೊಟ್ಟು ಹೋಗುವಂತಂದಾಗ ಅಕ್ಕಿ ಅಂದ್ಲು, ಇದನ್ನು ಕೊಡ್ಬೇಕಾದ್ರೆ ನಾ ಇಲ್ಲೇ ಇರ್ಬೇಕಾಕತ್ತೆ ಅಂದ್ಲಕ್ಕಿ. ಮತ್ತ ನನಗೇನು ಗೊತ್ತಿಲ್ಲ, ನೀ ಏನು ಮಾಡ್ತೀವಿ, ಒಟ್ಟು ನೀ ಹೋಗಕರೆ ಇದು ಮಾತ್ರ ಯಾವತ್ತು ಇರ್ಬೇಕಂತಂದಾಗ ಆಕಿ ಹೋಗಲಿಲ್ಲ ಅಂತ ಸುಮ್ಮ ಮತ್ತೆ ಒಳಗೆ ಹೋಗಿ ಜಗಲಿ ಮ್ಯಾಗ ಕೂತ್ಲಂತ. ಮತ್ತೆ ಹೋಗಿ ಜಗಲಿ ಮ್ಯಾಗ ಕೂದ್ಲಂತ. ಸಣ್ಣ ಸಸಿ ಬೇಡಿದ್ಲಂತ. ಹಂಗ ಯವ್ವ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಎಲ್ಲಿರ್ತದಂದ್ರ ಯಾರ ಮನೆಯೊಳಗ ಪ್ರೀತಿ, ಯಾರ ಮನೆಯೊಳಗ ನಂಬಿಕೆ, ಯಾರ ಮನೆಯೊಳಗ ವಿಶ್ವಾಸ ಇರ್ತದಲ್ಲ ಅವ್ರ ಮನೆಯೊಳಗ ಲಕ್ಷ್ಮಿ ಯಾವತ್ತೂ ಇರ್ತಾಳ್ರಿ, ಯಾವತ್ತೂ ಇರ್ತಾಳ. ಅದಕ್ಕೆ ನೀವೇನಪ್ಪ ಅಂತಂದ್ರ ಮಣಿಯೊಳಗೆ ಅಣ್ಣ ಒಂದೊಂದು ಊರಾಗ ಇರ್ತಾವ್ರಿ ಅಣ್ಣ ತಮ್ಮ ಹೆಂಗಿರ್ತಾವಂದ್ರೆ ಅಣ್ಣ ಒಳಗೆ ಹೋತಂದ್ರೆ ತಮ್ಮ ಹೊರಗೆ ಬರ್ತಿರ್ತದ. ಈ ಹೊಸ್ದಾಗೆ ಗಂಡ ಹೆಂಡತಿ ಬಂದಿರ್ತಾವಲ್ಲ, ನಮ್ಮ ಹಳಿ ಮಂದಿದ್ರಿ, ಅದು ಈಗಿನ ಮಂದಿದಲ್ಲ. ಮದುವೆ ಆದ ಕೂಡಲೇ ಹೊಸ್ದಾಗಿ ಹೆಂಡತಿ ಬರ್ತಾಳಲ್ಲ, ಹೆಂಡತಿ ಬಂದ ಕೂಡಲೇ ಹಿಂದಿನ ಹೆಂಗಂತಂದ್ರೆ ಒಟ್ಟ ಮಾತಾಡತ್ತಿದ್ದಿಲ್ರಿ ಹಿಂದಿನ ಮಂದಿರ. ಈಗಿನ ಏನು ಬಿಡ ಆಗಾವ ಚಾಲು ಮಾಡ್ತಾವ. ಈಗ ಹೆಂಗಂತಂದ್ರೆ ಇನ್ನ ಗಟ್ಟಿ ಮಾಡಾಕ ಗಚ್ಚು ಮಾಡಾಕ ಬಂದು ಗಚ್ಚು ಮಾಡಿ ಹೊಳ್ಳಿ ಜೀಪ್ ಹೋತು ಅಂದ್ರೆ ಹೋಗಿ ಊರು ಮುಟ್ಟೋದಟ್ಟ ತಡ ಫೋನ್ ಒಂದು ಬಂದು ಇಲ್ಲಿ ಮುಟ್ಟಿರ್ತೈತಿ.
ಗಟ್ಟಿ ಮಾಡಿದ ಹುಡುಗಿ ಕೈಯಾಗ ಹಿಡ್ದಾಡ್ದ ಫೋನ ಕೊಟ್ಟಿರ್ತಾನೆ ಗಿಫ್ಟ್ ಮೊದಲು ಅವ ಚಾಲೂನ ಸಣ್ಣಂಗೆ ಚಂಚನಕ ಬೆಳತನಕ ಚಂಚನಕ ಕುಯ್ 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 ಮಾತಾಡ್ದು ಏನು ಮಾತಾಡ್ತಾವೋ ಏನೋ ಒಟ್ಟ ಏನು ಮಾತಾಡ್ತಾವ ಒಂದೊಂದು ನಿಮಗೆ ಹೇಳ್ತಾನೆ ಫೋನ್ಯಾಗ ಮಾತಾಡಿ ಕಟ್ಟಾಗ್ಯಾವ ಒಂದೊಂದು ಮಾತು ಫೋನ್ಯಾಗ ಮಾತಾಡಿ ಕಟ್ಟಾಗ್ಯಾವ ಅದಕ್ಕೆ ಭಾಳ ದಿವಸ ಬಿಡಬಾರ್ದು ಈಗ ಲಗುಟ್ ಧಾಮ್ ಡೂಮ್ ಮಾಡೇ ಬಿಡ್ಬೇಕೀಗ ಯಾದಿ ಮೇ ಶಾದಿ ಮಾಡೇ ಬಿಡ್ಬೇಕೀಗ ಈಗಿನ ಹುಡುಗರು ಏನು ಮಾತಾಡ್ತಾವೋ ಏನಿಲ್ಲೋ ತಾಯಿ ತಂದೆಗೆ ಎಷ್ಟು ನೋವದು ಕಟ್ ಮಾಡಿಬಿಟ್ಟು ಅಂದ್ರೆ ಆ ನಂತರ ಹೇಳೋದು ಏನಿಲ್ಲರಿ ನಮ್ದು ಬ್ರೇಕಪ್ ಆಗಿಬಿಟ್ಟದ ಅಂದ್ಬಿಡೋದು ಆದ್ರೆ ಅವ್ರಿಗೆ ಈಸಿ ಅದು ಆದ್ರೆ ಹಡದ ಅವ್ಗ ಅಪ್ಪಗ ಎಷ್ಟು ನೋವು ಆಗ್ತದ ಮಣಿಯೊಳಗ ಹಿಂದಿನ ಮಂದಿ ಹೆಂಗಂತಂದ್ರ ಮದುವೆ ಆದ ಇಬ್ಬರನ್ನ ಹಡಿಯೋ ತಕ ಗಂಡ ಎಂತಿ ಮಾತಾಡ್ತಿದ್ದಿಲ್ಲ ನಮ್ಮ ಹಿಂದೆಲ್ಲ ಆಯಿ ಮುತ್ತೆಗಳು ಬೇಕಾದ್ರೆ ಅಲ್ಲಿ ಒಂದು ಆಯಿ ಕೂತದ ಕೇಳ್ರಿ ನಾ ಹೇಳೋದು ಕೇಳಾಕತ್ತಿದ್ದಿಲ್ಲ ಆಂಬಲ್ಲ ಆಯಿಗೆ ನಿಮ್ಮ ಹಿಂದೆ ಕೂತದ ನೋಡ್ರಿ ಕೇಳುದ್ರ ಮತ್ತೆ ಎದಕ್ಕೆ ಬಂದು ಕೂತದ ಇಲ್ಲಿ ಇಟ್ಟು ಮೈಕ್ ಹೆಜ್ಜೆ ಓದಿರಿದ್ರು ಕೇಳಿಲ್ಲ ಅಂದ್ರೆ ಮತ್ತೆ ತೊಗೊಂಡು ಏನು ಮಾಡ್ಬೇಕು ಆಯಿಗೆ ಇಟ್ಟರ ನೋಡ್ರಿ ಬಂದು ಕುಂತಾಳೆ ಕೇಳುದಿಲ್ಲ ಅನ್ನೋದಕ್ಕೆ ಗೊತ್ತಿದ್ದು ಇಲ್ಲಿ ಬಂದು ಕೂತಾಳ ಅಂದ್ರೆ ಎಷ್ಟು ಭಕ್ತಿ ಇರ್ಬೇಕು ಆ ಆಯಿಯಲ್ಲೇ ಕೇಳೋದಿಲ್ಲ ಅನ್ನೋದು ಗೊತ್ತಿದ್ರು ಇಲ್ಲಿ ಬಂದು ಕುಂತಾಳಂದ್ರ ಎಷ್ಟು ಭಕ್ತಿ ಇರ್ಬೇಕು ದೇವರು ಎಷ್ಟು ಮಂದಿಗೆ ಕಿವಿ ಕೊಟ್ಟಾನ ಅವ್ರು ಬರಂಗಿಲ್ಲ ಕೇಳಲಿಲ್ಲ ಅಂದ್ರು ಬಂದು ಕೂತಾಳಂದ್ರ ನಿಮ್ಗಿಂತ ದೊಡ್ಡ ಕ್ಯಾಕಿನ ನೋಡ್ರಿ ನಮ್ಮ ಆಯಿ ನಿಮ್ಗಿಂತ ದೊಡ್ಡ ಕ್ಯಾಕಿನ ಈಗ ಮತ್ತೆ ಕೈ ಮಾಡಿ ಆಕೆ ಕೇಳೋದಿಲ್ಲಪ್ಪ ನನಗಂತೇಳಿ ಆಕಿನ ಹೇಳಿದ್ಲು ಮತ್ತು ನಾ ಹೇಳಿದ್ದು ನಿಮಗೆ ಕೇಳಾಕತ್ತೈತೆ ಅನ್ನೋದು ನಿಮ್ಮ ಮುಖದ ಮ್ಯಾಗಿನ ಭಾವನೆಗಳು ನನಗೆ ಗೊತ್ತಾಗತ್ತಾವ ಆಕೆ ಮುಖದ ಮ್ಯಾಗ ಏನು ಭಾವನೆ ಇಲ್ಲ ಇಲ್ರಿ ಯಾಕಂದ್ರೆ ಕೇಳಂಗೆ ಇಲ್ಲ ಪಾಪಕ್ಕಿಗೆ ಸೋಮನ ಕುಂತಾಳಕ್ಕೆ ಅದಕ್ಕೆ ಆಕೆಗೆ ನಾ ಕೇಳಿದ್ನೆ ಕಾರಣ ಏನು ಅಂತಂದ್ರೆ ನಮ್ಮ ಹಿಂದಿನ ಆಯ್ಗಳು ಎಡ್ಡೆಡ್ಡ ಹಡಿಯು ತಕ ಮಾತಾಡತ್ತಿದ್ದಿಲ್ಲ ಅವು ಗಂಡ ಹೆಂಡತಿ ಅತ್ತಿಗೆ ಮಾವುಗ ಆಸ್ತಿದ್ರು ತುಡುಗಿಲೆ ಎಡ್ಡು ಮಾತಾಡ್ಕೋತ ನಿತ್ರ ಅಪ್ಪ ಬಂದ ಮಾವು ಬಂದಂದ್ರೆ ಅದು ಅಡಿಗೆ ಮನೆಗೆ ಇದು ದ್ಯಾಬೇಕ ಗಂಡ ಹೆಂಡತಿ ಹಂಗಿತ್ತು ಮೊದಲು ಇವತ್ತು ಒಬ್ಬೊಬ್ರು ಅಣ್ಣತಮ್ಮರು ಇರ್ತಾರ್ರಿ ಅಣ್ಣತಮ್ಮರು ಹೆಂಗಿರ್ಬೇಕು ಅನ್ನೋದು ನಮ್ಮ ಮಂದಿಗೆ ಗೊತ್ತೇ ಇಲ್ಲ ಅಣ್ಣ ಹೊರಗೆ ಬಂದಂದ್ರೆ ಅಣ್ಣ ಒಳಗೆ ಬಂದಂದ್ರೆ ತಮ್ಮಿದ್ದವ್ ದೊಡ್ಡ ಶಟ್ಕೊಂಡು ಹೊರಗೆ ಹೋಗೋದು ಅವ ಹೊರಗೆ ಹೋದಾಗ ಇವ್ ಬರೋದು ಹಂಗಲ್ರಿ ಅಪ್ಪ ಒಂದ ತಾಯಿ ಹೊಟ್ಟಿಲೇ ಹುಟ್ಟೀರಿ ನಾ ಯಾವುದೋ ಒಂದು ಸಿನಿಮಾ ಹಾಡ ಕೇಳೀನಿ ಇವತ್ತು ಮುಂಜಾನೆ ಫೋನ್ಯಾಗ ಏನಂತಂದ್ರೆ ಒಂದೇ ತಾಯಿಲೇ ಹುಟ್ಟತಾವ ಆ ನಂತರ ತಾಯಿ ತಂದಿನ ಹಂಚ್ಕೋತಾವ ಆ ನಂತರ ಮನಿ ಬ್ಯಾರೆ ಗಾಡಿ ಕಟ್ತಾವಂತ ಏನೋ ಒಂದು ಹಾಡ ಹಾಡಿದ್ರು ಹಂಗ ಆ ಅಣ್ಣ ತಮ್ಮ ಹೆಂಗಿರ್ಬೇಕಂದ್ರೆ ಇಬ್ರು ಒಂದೇ ತಾಟ್ನ್ಯಾಗ ಉಂಡಂಗೆ ಬಾಳೆ ಮಾಡ್ಬೇಕು ಯಪ್ಪ ಅಣ್ಣ ತಮ್ಮ ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು